ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹಿಂದಿ ಎಕ್ಸಾಮ್ ಇನ್ನೂ ಭಾಳ ಕಡೆ ಆಗಿಲ್ಲ ಸರ್. 23ನೇ ತಾರೀಕು ಹಿಂದಿ ಎಕ್ಸಾಮ್ ಇದೆ ಅಂತ ಇದ್ದೀರಾ. ಹಾಗಾಗಿ ಮತ್ತೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿಬಿಟ್ಟು ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ದೆ. ಮತ್ತು ಈಗ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಇರಬೇಕು ಆಯಿತಾ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆಲ್ಲ ಎಕ್ಸಾಮ್ ಆಗಿಲ್ಲವೋ ಅವರಿಗೆ ಈ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಕೊಡಿ. ಮೊದಲನೆಯ ಉತ್ತರ ಬಂದು ಇಲ್ಲಿ ರಾಯ್ದಾಸ್ ಬನಿ, ಹೌದಲ್ವಾ? ರಾಯ್ದಾಸ್ ಬಾನಿ ಕವಿತಾ ಕೆ ಕವಿ ಕಾ ನಾಮ್ ಕ್ಯಾ ಹೈ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ರಾಯ್ದಾಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 2 ಲೇಖಿಕಾ ಕೆ ಬಡಿ ಬಹನ್ ಕಾ ನಾಮ್ ಕ್ಯಾ ಹೈ ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಸುಶೀಲಾ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಇದೇ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ಆನ್ಸರಲ್ಲಿ ಡೌಟ್ ಇದೆ. ದಯವಿಟ್ಟು ಅದನ್ನು ತಾವುಗಳು ಸೆಕೆಂಡ್ ಇಯರ್ PUC ಮಕ್ಕಳು ಡೌಟನ್ನು ಕ್ಲಿಯರ್ ಮಾಡಿ. ಕ್ವಶನ್ ನಂಬರ್ 3 ಪ್ಲೀಸ್ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಏನು ಅಂತ. ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್ ಆಯಿತಾ, ಲೇಖಕನೇ ಇಸಿಸೆ ಸಾಕ್ಷಾತ್ಕಾರ ಲಿಯಾ ಹೈ ಅಂತ ಇದೆ. ಯಾವುದು? ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಗಂಗಾ ಮಾಸೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್ ಸುಜನ್ ಭಗತ್ ಕಹಾನಿ ಕೆ ಪ್ರೇಮ್ಚಂದ್ ಜಿ ಕಾ ಉದ್ದೇಶ ಹೈ ಆಯಿತಾ, ಏನು ಉದ್ದೇಶವಾಗಿತ್ತು ಅವ್ರದ್ದು ಅಂತ. ಕ್ವಶನ್ ನಂಬರ್ 5 ಸರಿಯಾದ ಉತ್ತರ ಬಂದು ಪರಿಶ್ರಮ ಸೆ ಮಹತ್ವ ಪರ್ ಜೋರ್ ದೇನಾ ಆಯಿತಾ. ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್ 5ಗೆ. ಕ್ವಶನ್ ನಂಬರ್ 6 मिशानी कितने वर्ष से मूल राज्य के परिवार में काम कर रही थी ಅಂತ ಇದೆ. ಕ್ವಶನ್ ನಂಬರ್ 6ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. 10 ವರ್ಷ से काम कर रही थी इज़ द राइट आंसर. क्वेश्चन नंबर 7 सूखी डाली एकांकी के की कार का नाम ಡ್ಯಾಶ್ ಹೈ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ದಯವಿಟ್ಟು ಪ್ರೊನೌನ್ಸಿಯೇಷನ್ ಓದುವಾಗ ತಪ್ಪಾದರೆ ಕ್ಷಮಿಸಬೇಕು. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್ ಬೇಟಿ ಸಜನೆ ಧಜನೆ ಸೆ ಯಾ ಮೈಸೂಸ್ ಕರ್ತಿ ಹೈ ಕ್ಯಾ ಮೈಸೂಸ್ ಕರ್ತಿ ಹೈ ಅಂತ ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಅದು ಆಪ್ಷನ್ ಸಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ಬಂಧನ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಐ ಥಿಂಕ್ ಸಿ ಇಸ್ ದ ರೈಟ್ ಆನ್ಸರ್ ಅನಿಸುತ್ತೆ. ಸ್ವಲ್ಪ ಚೆಕ್ ಮಾಡಿ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 9 ಪ್ರೀತಿಯ ವಿದ್ಯಾರ್ಥಿಗಳೇ, ಡೌಟ್ ಇದೆ ಆನ್ಸರು. ಕ್ವಶನ್ ನಂಬರ್ 10 ಏನಿದು ನೋಡ್ಕೊಳ್ಳಿ ಆನ್ಸರು. ಬನ್ನಿ, ಗ್ರಾಮರು ಸಂಪೂರ್ಣವಾಗಿ ನಿಮಗೆ ನಾನು ಕಲಿಸ್ತಾ ಹೋಗ್ತಾನೆ, ಬೇಜಾರಾಗಬೇಡಿ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಗೆ ಬರೆಯೋದು ಏನು ಕತೆ ಅಂತ ಹೇಳ್ಕೊಡ್ತೇನೆ. ಅಬ್ ಇನ್ ವ್ಯಾಪಾರೋ ಡ್ಯಾಶ್ ಉಸೆ ಜುಣ್ ಹೋತಿ ಹೈ ಅಂತ ಇದೆ. ಜುಣ ಹೋತಿ ಹೈ ಅಂತ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ಕೋ ಅಂತ. ಅದು ಬಹುವಚನದಲ್ಲಿರುವ, ಹಾಗಾಗಿ ಕೋ ಇಸ್ ದ ರೈಟ್ ಆನ್ಸರ್. ಶತಾಬ್ದಿ ಡ್ಯಾಶ್ ಸಬ್ಸೆ ಬಡಿ ಉಪಲಬ್ಧಿ 15 ಆಗಸ್ಟ್ ಅಂತ ಮುಂದೆಲ್ಲ ಇದೆ ಅಲ್ವಾ. ಇದಕ್ಕೆ ಸರಿಯಾದ ಉತ್ತರ ಕಿ ಅಂತ ಆಗುತ್ತೆ. ಆಪ್ ಉಸ್ ಕಮ್ರೆ ಡ್ಯಾಶ್ ಬೈಟೆ ಬಾಬು ಸೆ ಮಿಲಿಯೆ ಅಂತ ಇದೆ. ಕಮ್ರೆ ಮೇ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸುಜನಾ ಮಹತೋ ಡ್ಯಾಶ್ ಸಾಮ್ನೆ ಅಬ್ ಏಕ್ ನಯಿ ಸಮಸ್ಯಾ ಖಡಿ ಹೋ ಗಯಿ ಥಿ ಅಂತ ಇದೆ. ಕ್ವಶನ್ ನಂಬರ್ 14ಕ್ಕೆ ಕೆ ಸಾಮ್ನೆ ಅಂತ ಆಗುತ್ತೆ, ಯಾಕಂದರೆ ಸಿಂಗ್ಯುಲರ್, ಒಬ್ಬ ವ್ಯಕ್ತಿ ಅಲ್ವಾ ಸುಜನ್ ಆಯಿತಾ. ಸುಜಾನ್ ಕೆ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ಚೆಹರೆ ಡ್ಯಾಶ್ ಉದಾಸಿ ಥಿ ಅಂತ ಇದೆ. ಚೆಹರೆ ಪರ್ ಮುಖದ ಮೇಲೆ ಅನ್ನಲಿಕ್ಕೆ ಪರ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟು ನಿನ್ನೆ ಲಿಖಿತ್ ಮುಹಾವರೋಂ ಕೋ ಅರ್ಥ ಸಹಿತ ಜೋಡ್ಕರ್ ಲಿಖೆ ಅಂತ ಇದೆ. ಬನ್ನಿ, ಉಂಗಲಿ ಪರ್ ನಾಚ್ನಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1ಗೆ ಅದು ರೈಟ್ ಆನ್ಸರ್ 5 ಆಗಿರುತ್ತೆ. ಯಾವುದು? ವಶ್ ಮೇ ರಖ್ನಾ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ, ಈಗ ಲೂ ಉತಾರ್ನಾ ಅಂತ ಇದೆ. ಕ್ವಶನ್ ನಂಬರ್ ಬಿ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಆ ಉತಾರ್ನಾ ಇಸ್ ದ ರೈಟ್ ಆನ್ಸರ್. ತೇಲಿ ಕಾ ಬೇಲ್ ಹೋನಾ ಅಂತ ಇದೆ. ಕ್ವಶನ್ ನಂಬರ್ 3 ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 3ಗೆ ಆಪ್ಷನ್ 4 ಆಗಿರುತ್ತೆ.
ಬಹುತ್ ಪರಿಶ್ರಮ್ ಕರ್ನಾ ಇಸ್ ದ ರೈಟ್ ಆನ್ಸರ್. ಬಹುತ್ ಪರಿಶ್ರಮ್ ಕರ್ನಾ. ಆದರೆ ಇಲ್ಲಿ ಕಾಣುತ್ತಿರುವ ಎಲ್ಲ ಆಪ್ಷನ್ಗಳು ತಪ್ಪಾಗಿವೆ. ಇದು ನಾನು ಹೇಳುತ್ತಿರುವಂಥದ್ದು ಸರಿ, ಆಯಿತಾ. ಕ್ವಶನ್ ನಂಬರ್ 4 ಶ್ರೀ ಗಣೇಶ್ ಕರ್ನಾ ಅಂತ ಇದೆ 4ನೇದು. ಅದಕ್ಕೆ ಸರಿಯಾದ ಉತ್ತರ ಕಾರ್ಯಾರಮ್ ಕರ್ನಾ ಅನ್ನುವಂಥದ್ದು 100% ರೈಟ್ ಆನ್ಸರ್ ಆಗಿರುತ್ತೆ. ಪೋಲ್ ಖೋಲ್ನಾ ಅಂತ ಇದೆ, ಪೋಲ್ ಖೋಲ್ನಾ ಅಂತ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ರಹಸ್ಯ ಪ್ರಕಟ ಕರ್ನಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಬನ್ನಿ, ಇವೆಲ್ಲ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ತಾವುಗಳು ನೋಡ್ಕೊಳ್ಬೋದು ಈ ಎಲ್ಲ ಪ್ರಶ್ನೆಗಳನ್ನು ಕೂಡ, ಆಯಿತಾ ವಿದ್ಯಾರ್ಥಿಗಳೇ. ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತವೆ. ಬನ್ನಿ ಈಗ ಗ್ರಾಮರ್ ಕಡೆಗೆ ನಾವು ಹೋಗೋಣ. ಯಾಕಂದರೆ ಹಿಂದಿನಲ್ಲಿ ಗ್ರಾಮರ್ ಬಹಳ ಇರುತ್ತೆ. ಅದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ತಾವುಗಳು ಒಳ್ಳೆ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆಯಬಹುದಾಗಿರುತ್ತೆ. ಬಂತಲ್ವಾ? ಎಸ್, ನಿನ್ನೆಲಿಖಿತ ಇದಲ್ಲ, ನೆಕ್ಸ್ಟ್ ಭಾಗ ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ. ಅಂದರೆ ರೆಕ್ಟಿಫೈ ದಿ ಎರರ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ. ಆಪ್ಕಾ ದರ್ಶನ್ ಹುವಾ ಅಂತ ಇದೆ. ಅಲ್ಲಿ ಹುವಾ ಅಂತ ತೆಗೆದು ನೋಡಿ, ಆಪ್ಕಾ ಅಂತಲೇ ತೆಗಿಬೇಕು, ಆಯಿತಾ. ಆಪ್ಕಾ ಕಾ ಇದಲ್ವಾ, ಕಾ ತೆಗೆದು ಸೇ ಅಂತ ಮಾಡಿ. ಆಪ್ ಸೇ ದರ್ಶನ್ ಹುವಾ ಇಸ್ ದ ರೈಟ್ ಆನ್ಸರ್. ತುಳಸಿದಾಸ್ ಜಿ ನೆ ರಾಮಚಂದ್ರ ಚರಿತ್ರಮಾನಸ್ ಕೋ, ಆಯಿತಾ, ರಚನಾ ಕಿ ಅಂತ ಇದೆ. ಅದು ಇಲ್ಲಿ ಕಾ ಅಂತ ಇದೆಯಲ್ಲ, ಕಾ ಅಂತ ತೆಗೆದು ಕೀ ಅಂತ ಮಾಡಬೇಕು ನೋಡಿ. ತುಳಸಿದಾಸ್ ಜಿ ನೆ ರಾಮಚರಿತ್ ಮಾನಸ್ ಕಿ ರಚನಾ ಕಿ ಅಂತ ಆಗಬೇಕು, ಆಯಿತಾ. ಮೇಲೆ ಮೇ ಅನೇಕೋ ದುಕಾನ್ ಥಿ ಅಂತ ಇದೆ, ಆಯಿತಾ. ಖೋ ಅಂತ ಇದಲ್ವಾ, ಅನೇಕ್ ಅಂತ ಆಗಬೇಕಷ್ಟೇ, ಅನೇಕ್ ದುಕಾನೆ, ಆಯಿತಾ. ಖೋ ಅಂತ ತೆಗಿಬೇಕು, ಖೋ ಅಂತ ತೆಗೆದು ಬರೀ ಕಾ ಅಂತ ಹಾಕಬೇಕು ಅಲ್ಲಿ. ನೆಕ್ಸ್ಟ್, ನಿನ್ನೆಲಿಖಿತ ವಾಕ್ಯೋಂಕೋ ಸೂಚನಾ ಸಾರ್ ಬದಲಿಯೇ ಅಂತ ಇದೆ. ಇಲ್ಲಿ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಮಾಡಲಿಕ್ಕೆ ಹೇಳ್ತಾರೆ. ಬನ್ನಿ, ಮಾಲಿ ಪೌದೋಂಕೋ ಪಾನಿ ದೇಗ ಅಂತ ಇದೆ, ಗಿಡಗಳಿಗೆ. ಅದನ್ನು ನಾವು ವರ್ತಮಾನ ಕಾಲಕ್ಕೆ ಬರೀಬೇಕು, ಬಹಳ ಈಸಿ. ಮಾಲಿ ಪೌದೋಂಕೋ ನೋಡಿ, ಪಾನಿ ದೇಗ ಅಂತ ಇದೆ, ವರ್ತಮಾನ ದೇತಾ ಹೈ ಅಂತ ಬರಿಬೇಕು. ದೇಗ ಅಂತ ತೆಗೆದು ದೇತಾ ಹೈ ಅಂತ ಬರೆದ್ರೆ ಮುಗದೆ ಹೋಯಿತು. ಆತ್ಮಾನಂದ ದೇಶ್ ಕಿ ಸೇವಾ ಕರ್ತಾ ಹೈ ಅಂತ ಇದೆ. ಇದನ್ನು ಭವಿಷ್ಯತ್ ಕಾಲದಲ್ಲಿ ಬರಿಬೇಕು, ಫ್ಯೂಚರಿಗೆ. ಕರೇಗಾ ಅಂತ ಬರಿಬೇಕು ಅಷ್ಟೇ ರೀ. ಕರ್ತಾ ಹೈ ಅಂತ ತೆಗೆದು ಕರೇಗಾ ಅಂತ ಬರಿಬೇಕು, ಫುಲ್ ಸೆಂಟೆನ್ಸ್ ಬರಿಬೇಕು. ಇಸ್ ದಿಶಾ ಮೇ ಕಾಮ್ ಶುರು ಹೋ ಚುಕಾ ಹೈ ಅಂತ ಇದೆ. ಇದನ್ನು ಭೂತಕಾಲದಲ್ಲಿ ಆಗಿಬಿಡ್ತು ಅಂತ ಬರಿಬೇಕು, ಆಗಿದೆ ಅಂತ. ಅದನ್ನು ನಾವು ಭೂತಕಾಲದಲ್ಲಿ ಏನಂತೀರ, ಇಸ್ ದಿಶಾ ಮೇ ಕಾಮ್, ಆಯಿತಾ. ಶುರು ಹೋ ಗಯಾ ಥಾ ಅಂತ ಬರಿಬೇಕು, ಥಾ ಅಂತ ಬರಿಬೇಕು. ಶುರು ಹೋ ಗಯಾ ಥಾ ಅಂತ. ಅನ್ಯ ಲಿಂಗ ರೂಪ್ ಲಿಖೆ ಅಂತ ಇದೆ. ಶಿಷ್ಯ ಅಂತ ಇದೆ. ಇದು ಮಸ್ಕುಲೈನ್ ಜೆಂಡರ್ ಆಗುತ್ತೆ. ಇದನ್ನು ಫೆಮಿನೈನ್ ಜೆಂಡರ್ ಮಾಡಬೇಕು ಅಂದರೆ ಒಂದು ಲೈನು ಲಾಸ್ಟಿಗೆ ಹೇಳಿದ್ರೆ ಮುಗೀತು, ಅದು ಫೆಮಿನೈನ್ ಆಗುತ್ತೆ, ಶಿಷ್ಯ ಅಂತ, ಆಯಿತಾ. ಮನೋಹರಿ ಅಂತ ಇದೆ. ಮನೋಹರಿಣಿ ಅಂತ ಮಾಡಿದರೆ ಮುಗದೇ ಹೋಯಿತು, ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 38 ಹೋಗೋಣ. ಅನೇಕ ಶಬ್ದ 37. ಅನೇಕ ಶಬ್ದಕ್ಕೆ ಏಕ್ ಶಬ್ದ ಲಿಖೆ ಅಂತ ಇದೆ. ಬಿನಾ ಸೋಚೆ ಸಮझे किया गया ವಿಶ್ವಾಸ್ ಅಂಧವಿಶ್ವಾಸ್ ಅಂತ ಬರೀರಿ. ಪ್ರಶಂಸ ಕರ್ನೆ ಯೋಗ್ಯ ಪ್ರಶಂಸನೀಯ ಅಂತ ಬರೀರಿ. ಛೋಟಾ ಬಾಯಿ, ಅವನಿಗೆ ಹಿಂದಿನಲ್ಲಿ ಅನುಜ್ ಅಂತ ಕರೀತಾರೆ, ಅನುಜ್ ಅಂತ, ಆಯಿತಾ. ಈಗ ಕ್ವಶನ್ ನಂಬರ್ 38 ನೋಡೋಣ ವಿದ್ಯಾರ್ಥಿಗಳೇ. ನಿम्नलिखित शब्दों के साथ उपस्वर्ग जोड़कर शब्द का निर्माण कीजिए. ನೀವು ಹೊಸ ಶಬ್ದವನ್ನು ಬರಿಬೇಕು ನೋಡಿ. ವಾಸ್ ಅಂತ ಇದೆ. ಆ ವಾಸ್ ಅನ್ನೋದಕ್ಕೆ ತಾವುಗಳು ಏನು ಮಾಡಬೇಕು, ಪ್ರವಾಸ್ ಅಂತ ಬರಿಬೇಕು, ಹೊಸ ಶಬ್ದ ಪ್ರವಾಸ್ ಅಂತ, ಆಯಿತಾ. ನೆಕ್ಸ್ಟ್ ವಾಸ್ ಅಂತ ಇದೆ. ಇನ್ನೊಂದು ನಿವಾಸ್ ಅಂತಲೂ ಕೂಡ ಬರಿಬೋದು. ನೆಕ್ಸ್ಟ್ ದೋಷ್ ಅಂತ ಇದೆ ಸೆಕೆಂಡ್ ಕ್ವಶನ್ನು. ತಾವುಗಳು ನಿರ್ದೋಷ್ ಅಂತ ಬರಿಬೋದು, ಹೌದಲ್ವಾ. ಅದೋಷ್ ಅಂತಲೂ ಕೂಡ ಬರೆಯಬಹುದಾಗಿದೆ. ನೆಕ್ಸ್ಟ್ निम्नलिखित शब्दों के साथ शब्दों में से ಪ್ರತ್ಯೇಕ ಅಲಗ್ ಕರ್ಕೆ ಲಿಖಿಯೇ ಅಂತ ಇದೆ. ಇದನ್ನು ಸಪ್ರೇಟ್ ಮಾಡಿ ಬರೀಬೇಕು, ಬಿಡಿಸಿ ಬರೆಯಿರಿ ಅಂತ. ದೇವರಾನಿ ಅಂತ ಇದೆ. ದೇವರ್ ಪ್ಲಸ್ ಆನಿ ಅಂತ ಬರಿಬೇಕು. ನೆಕ್ಸ್ಟ್ ಸ್ವಚ್ಛತಾ ಅಂತ ಇದೆ. ಸ್ವಚ್ಛ ಅಂತ ಬರೆದು ಪ್ಲಸ್ ಅಂತ ಹಾಕಿ ತಾ ಅಂತ ಬರೆಯೋದು ಅಷ್ಟೇ, ಮತ್ತೇನೂ ಇಲ್ಲ ಕಣ್ರಿ. ಲಾಸ್ಟ್ ಮೇನ್ ಕ್ವಶನಲ್ಲಿ ಈಗ ನಾವುಗಳು ಇದ್ದೀವಿ. ಯಾಕೆ ಅಂತ ಹೇಳಿದರೆ ಅಲ್ಲಿ
ಹಿಂದಿ ಮೇ ಅನುವಾದ್ ಕೀಜಿಯೆ ಅಂತ ಇರುತ್ತೆ. ಬನ್ನಿ ಈಗ ಹಿಂದಿ ಮೇ ಅನುವಾದ್ ಕೀಜಿಯೆ ಅಂತ ನೋಡೋಣ ಮಕ್ಕಳೇ. ನಾವು ವೈಜ್ಞಾನಿಕ ಮನೋಭಾವನೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಇದೆ. ವಿ ಹ್ಯಾವ್ ಟು ಅಡಾಪ್ಟ್ ಸೈಂಟಿಫಿಕ್ ಟೆಂಪರಮೆಂಟ್ ಅಂತ ಇದೆ. ಹಿಂದಿನಲ್ಲಿ ಬಹಳ ಈಸಿ ಕಣ್ರಿ. ಹಮೇ ವೈಜ್ಞಾನಿಕ್ ದೃಷ್ಟಿಕೋನ್ ಅಪ್ನಾನಾ ಚಾಹಿಯೆ ಅಂತ. ಐ ರಿಪೀಟ್, ಹಮೇ ವೈಜ್ಞಾನಿಕ್ ದೃಷ್ಟಿಕೋನ್ ಕೋ ಅಪ್ನಾನಾ ಚಾಹಿಯೆ ಅಂತ. ನೆಕ್ಸ್ಟ್, ಕಠಿಣ ಪರಿಶ್ರಮವಿಲ್ಲದೆ ಸಫಲತೆ ಸಿಗಲಾರದು ಅಂತ. ದೆರ್ ಈಸ್ ನೋ ಸಕ್ಸಸ್ ವಿತೌಟ್ ಹಾರ್ಡ್ ವರ್ಕ್ ಅಂತ. ಹೀಗೆ ಕನ್ನಡದಲ್ಲಿ ಹಿಂಗಿದೆ, ಹಾಗೆ ಬರೆಯೋದು. ಕಠಿಣ ಪರಿಶ್ರಮಕ್ಕೆ ಬಿನಾ ಸಫಲತಾ ನಹಿ ಮಿಲ್ತಿ ಅಂತ ಬರೀಬೇಕು. ಕ್ವಶನ್ ನಂಬರ್ 3, ವಿ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ. ಹಮ್ ಭಾರತ್ ಕೆ ನಾಗರಿಕ್ ಹೈ ಅಂತ ಬರೀಬೇಕು. ಹಮ್ ಭಾರತ್ ಕೆ ನಾಗರಿಕ್ ಹೈ ಅಂತ. ಧನ್ಯವಾದಗಳು. ಏನಾದರೂ ತಪ್ಪು ಕಂಡು ಬಂದಲ್ಲಿ ಫಸ್ಟ್ ಮೇನ್ ಕ್ವಶನ್ ಆನ್ಸರು ದಯವಿಟ್ಟು ತಿದ್ದಿ ಕರೆಕ್ಟ್ ಆನ್ಸರನ್ನು ಅಪ್ಲೋಡ್ ಮಾಡಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.